ಈಗಲೂ ಅದನ್ನ ಅನುಭವಿಸ್ತಾ ಇದೀನಿ ನಾನು. ಅದಕ್ಕೆ ನಂಗೆ ಯಾವ್ದು ಇಷ್ಟ ಆಗ್ತಾ ಇಲ್ಲ. ಮಾಮ್, ಅವನೇನ್ ಮೇಲಿಂದ ಉದ್ರಿದಾನ ಮಾಮ್? ಅಥವಾ ನಮ್ಮ ಅಪ್ಪಂಗೆ ಅವ್ರೊಬ್ಬನೇ ಮಗಲ್ಲ? ನಾವ್ ಯಾರು ನಮ್ಮ ಅಪ್ಪಂಗೆ ಹುಟ್ಟೇ ಇರುವಾಗಾದ್ರೆ? ನಾಲಿಗೆನ ಬಿಗಿ ಹಿಡಿದು ಮಾತಾಡು. ಸಾರಿ ಮಾಮ್, ಕೋಪದಲ್ಲಿ ಬಂತು, ಸಾರಿ. ಏನೇನ್ ಕೋಪನೇ ನಿನ್ನ ಹಾಳು ಮಾಡ್ತಾ ಇರೋದು, ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಯಾವ ಒಳ್ಳೆ ಮಾತು ನಿನ್ ಕಿವಿಗೆ ಬೀಳ್ದಿರೋ ತರ ಆಗ್ಬಿಟ್ಟಿದೆ. ನಿನಗ ಅವನ್ ಕಂಡ್ರೆ ಆಗಲ್ಲ, ಒಪ್ಕೋತೀನಿ. ಈಗ ಇಲ್ಲಿಂದ ನೀನ್ ಹೋದ್ರೆ ನಿನ್ನ ಇಂಪಾರ್ಟೆನ್ಸ್ನ ನೀನೇ ಕಳ್ಕೋತೀಯ. ನೋಡು, ನಿನ್ ಕೈಯಿಂದ ನಿನ್ ತಂದೆಗೆ ಏನು ಮಾಡಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಈ ಕಾರ್ಯನಾದ್ರೂ ನೆಟ್ಟಿಗೆ ಮಾಡೋ. ಇವತ್ ನಾವಿರೋ ಸ್ಥಿತಿಗೆ ಅವರೇ ಕಾರಣ ಅನ್ನೋದನ್ನ ನೀನ್ ಮರಿಬೇಡ. ಅವ್ರ ಋಣ ನಮ್ಮ ಮೇಲಿದೆ, ಅದ್ ನಿನ್ ತಲೆಯಲ್ಲಿ ಇರ್ಲಿ. ಸುಮ್ನೆ ನ್ಯೂಸನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೇಡ. ಬಾ ನನ್ ಜೊತೆ. ನೋಡು, ಇಷ್ಟು ದಿನ ನೀನ್ ಹೇಳಿದ್ದನ್ನೆಲ್ಲ ನಾನ್ ಕೇಳಿದ್ದೀನಿ. ಈಗ ನಾನ್ ಹೇಳಿದ್ದನ್ನ ನೀನ್ ಕೇಳಲೇಬೇಕು. ಬೇರೆ ವಿಷಯದಲ್ಲಿ ನೀನ್ ಹೇಗ್ ನಡ್ಕೊಂಡ್ರು ನಾನು ಸುಮ್ಮನೆ ಇರ್ಬೋದು, ಆದ್ರೆ ನಿನ್ ತಂದೆ ವಿಷಯಕ್ಕೆ ಬಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ಜೈ, ನಿಮ್ಗೆ ಎಷ್ಟು ಪೇನ್ ಆಗ್ತಿದೆ ಅಂತ ನಂಗೆ ಅರ್ಥ ಆಗ್ತಿದೆ. ನಿಜವಾಗ್ಲೂ ಇದು ತುಂಬಾ ಅನ್ಯಾಯ ಜೈ. ನಿಮ್ಗೆ ಎಷ್ಟು ಹರ್ಟ್ ಆಗ್ತಿದೆ ಅಂತ ನನಗೆ ಮಾತ್ರ ಗೊತ್ತು. ಅಲ್ಲ ಜೈ, ಅಟ್ಲೀಸ್ಟ್ ಈ ವಿಷಯದಲ್ಲಾದ್ರೂ ನಿಮಗೆ ಫ್ರೀಡಮ್ ಬೇಕು ತಾನೆ? ನೀವು ತಾನೇ ಆ ಮನೆ ಯಜಮಾನ, ಎಲ್ಲ ನಿಮ್ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೂ ಇವರೆಲ್ಲ ಈ ತರ ಮಾಡ್ತಿದಾರಲ್ಲ, ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್ ಜೈ. ನಿಮ್ ತಂದೆ ಕಾರ್ಯದಲ್ಲೂ ಅವ್ರು ಹೇಳೋಗೆ ನೀವು ಕೇಳೋಗಾಯ್ತಲ್ಲ, ಅದೇ ನನ್ ಬೇಜಾರು. ನನಗೆ ಎಲ್ಲದಕ್ಕಿಂತ ಆಶ್ಚರ್ಯ ಆಗಿದ್ದು, ಬೇಜಾರಾಗಿದ್ದು ಏನ್ ಗೊತ್ತಾ? ನಿಮ್ಮಮ್ಮ ಕೂಡ ನಿಮ್ ವಿರುದ್ಧವಾಗಿ ನಿಂತಿದ್ದು. ಅಲ್ಲ ಜೈ, ನೀವು ನಿಮ್ಮಮ್ಮನ್ನ ಎಷ್ಟು ನಂಬ್ತೀರಾ, ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ, ಅಂಥದ್ರಲ್ಲಿ ಅವ್ರ ಈ ತರ ಮಾಡ್ಬೋದಾ? ನಾನು ಅತ್ತೆ ಹತ್ರ ಹೇಳೋಣ ಅನ್ಕೊಂಡೆ, ಬಟ್ ನಿಮ್ಗೆಲ್ಲ ಹರ್ಟ್ ಆಗುತ್ತೋ ಅಂತ ನಾನೇನು ಹೇಳಲಿಲ್ಲ. ಅಷ್ಟಕ್ಕೂ ನೀವ್ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಜೈ? ನೀವೇನ್ ತಪ್ಪಾಗಿ ಹೇಳಿದ್ರಿ? ಅಲ್ಲ, ಅವ್ರ ಇಷ್ಟ ಇಲ್ಲ, ಅವ್ರ ಮುಖ ನೋಡೋದಿಕ್ ಇಷ್ಟ ಇಲ್ಲ ಅಂದ್ಮೇಲೆ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ನಾವು ಪೂಜೆ ಮಾಡಕ್ಕಾಗುತ್ತಾ? ನನ್ಗಂತೂ ತುಂಬಾ ಬೇಜಾರಾಯ್ತು ಜೈ. ನಿಮ್ಗೆ ಈ ತರ ಆಗ್ಬಾರ್ದಿತ್ತು. ನಾನ್ ತಾನೇ ಏನ್ ಮಾಡ್ಲಿ ಬೇಬಿ? ಅಪ್ಪನ್ ಕಾರ್ಯ ಮಾಡೋದು ನನ್ನ ರೈಟ್ಸ್, ನನ್ನ ಅಧಿಕಾರ. ಅದು ಅಪ್ಪನ್ ಕಾರ್ಯ ಹೀಗೆ ಮಾಡಬೇಕು, ಅಪ್ಪನ್ ಕಾರ್ಯ ಹೀಗೆ ನಡಿಬೇಕು ಅನ್ನೋದು ನನ್ನ ಆಸೆ ಪ್ರಕಾರ ನಡಿಬೇಕಾಗಿತ್ತು. ಆದ್ರೆ ಇಲ್ಲಾಗಿದ್ದೇನು? ಬರೀ ಇವಾಗ ಅಂತಲ್ಲ, ಮುಂಚೆಯಿಂದನೂ ಬರೀ ಇದೇ ಆಗ್ತಾ ಇರೋದು. ಕಡೆದಾಗಿ ಯಾವಾಗ್ಲೂ ಡಿಸಪಾಯಿಂಟ್ ಆಗೋದು ನನಗೇನೆ. ಅಲ್ಲ, ಅವ್ರಮ್ಮಂಗೆ ಅವನು ಹೇಗೆ ದೊಡ್ಡ ಮಗನೋ, ನಮ್ಮಮ್ಮಂಗೆ ನಾನು ಹಾಗೆ ದೊಡ್ಡ ಮಗ ತಾನೆ. ನಮ್ಮ ಅಪ್ಪನ ಕಾರ್ಯ ಮಾಡೋ ಪ್ರತಿಯೊಂದು ರೈಟ್ಸ್ ನನಗಿದೆ ತಾನೆ. ಅದು ನಾನು ಹೇಗ್ ಬಿಟ್ಕೊಡ್ಲಿ? ಅಥವಾ ಅವನ್ ಪಕ್ಕದಲ್ಲಿ ಕೂತ್ಕೊಂಡು ಆ ಕಾರ್ಯನ ಶೇರ್ ಹೇಗ್ ಮಾಡ್ಕೊಳ್ಳಿ ನಾನು? ಬರೀ ಇವಾಗ ಅಂತಲ್ಲ ಬೇಬಿ, ಅವನು ನನ್ನ ಜೊತೆಲಿ ಇದ್ದಾಗಿಂದಾನು ಅವ್ನು ನನ್ನ ಹೀಗೆ ಉರ್ಸೋದು, ಈಗ್ಲೂ ಹಾಗೆ ಉರಿಸ್ತಾ ಇದ್ದಾನೆ. ಅದು ನನಗ್ ಬೇಜಾರಾಗ್ತಾ ಇರೋದು. ಆದ್ರೆ ಇದೆಲ್ಲ ಎಷ್ಟು ದಿನ ಬೇಬಿ? ಇನ್ನು ಎಷ್ಟು ದಿನ ಅಂತ ತಡ್ಕೋಬೇಕು ನಾನು? ಇನ್ನು ಎಷ್ಟು ದಿನ ಮುಂದುವರಿತಿದೆ? ಎಲ್ಲ ಸಾಕಾಗಿ ಹೋಗಿದೆ ನನಗೆ. ಅದೇನೇ ಇರ್ಲಿ, ಈ ಸಿಚುವೇಶನ್ ನನಗೆ ಯೂಸ್ ಆಯ್ತು. ನೀನ್ ಏನೇ ಹೇಳು ಮಾಮ್, ಅವನ್ ಮುಂದಾಳತ್ವದಲ್ಲಿ ಪೂಜೆ ಮಾಡಿದ್ರೆ ನಂಗೆ ಚೂರು ಹಿಡಿಸ್ಲಿಲ್ಲ. ಸರಿ, ಈಗ ಮುಗೀತಲ್ಲ, ನಡಿ. ಅಮ್ಮ ಅಮ್ಮ, ಊಟಕ್ಕೆ ರೆಡಿ ಇದೆ, ದಯವಿಟ್ಟು ಬನ್ನಿ. ನಾನು ಹೇಳೋದು ಮರ್ತಿದ್ದೆ, ಇವತ್ತು ಅಪ್ಪನ ಕಾರ್ಯ ಅಲ್ವಾ, ಅದಕ್ಕೆ ಅವ್ರ ಹೆಸರಿನಲ್ಲಿ ಅನುದಾನ ಇಟ್ಕೊಂಡಿದ್ದೀನಿ. ನೀವುಗಳು ಭಾಗಿಯಾಗಬೇಕು ಅನ್ನೋದು ನನ್ನ ಆಸೆ. ಪ್ಲೀಸ್ ಬನ್ನಿ. ಏಯ್, ಎಲ್ಲ ಹೋಗ್ತಿದ್ಯಾ? ಜೈಬ್ರೋ, ನಾವು ಹೋಗ್ತಾ ಇದ್ದೀವಿ. ನೋಡು, ಇಂಥ ಟೈಮಲ್ಲಿ ಹಾಗೆ ಸಾಧಿಸೋದು ಒಳ್ಳೇದಲ್ಲ. ಅಪ್ಪನ ಹೆಸರಲ್ಲಿ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆ, ನೀನು ಪಾರ್ಟಿಸಿಪೇಟ್ ಮಾಡು, ಅದರಲ್ಲಿ ತಪ್ಪೇನಿಲ್ಲ. ನೀನು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಪಾರ್ಥ, ಉಪದೇಶ ಕೊಡ್ಬೇಡ್ವೋ, ಹೇಳ್ದಷ್ಟು ಮಾತ್ರ ಮಾಡು. ಅವ್ನು ಕರ್ದ ಅಂತ ಹೋಗೋದಲ್ಲ. ಯಾಕೆ ಹೋಗ್ಬಾರ್ದು? ಅದ್ರಲ್ಲಿ ತಪ್ಪೇನಿದೆ? ನೋಡು, ನಡೀತಾ ಇರೋದು ಅಪ್ಪನ ಕಾರ್ಯ, ಇಲ್ಲಿ ನೀನು ಈಗ ಔಟ್ ಆಫ್ ಬೇಕಾಗಿಲ್ಲ. ಪಾರ್ಥ, ಕಾರ್ಯ ಮಾಡೋದಕ್ಕೆ ಅವನೊಬ್ಬನೇ ಬೇಕಾಗಿಲ್ಲ. ಅಲ್ಲಿ ಯಾರೋ ಮಾಡ್ತಿರೋದು ಪೂಜೆನ? ಅವನು ಏನು ಅವ್ನು ಮಾಡಿದ್ರೆ ಮಾತ್ರ ಪುಣ್ಯದ ಕೆಲಸನ? ಅವ್ನು ಮಾಡಿದ್ರೆ ಮಾತ್ರ ಪುಣ್ಯ ಸಿಗದಾ? ಯಾಕೆ ನಾವು ಮಾಡಿದ್ರೆ ಸಿಗೋದಿಲ್ವಾ? ನಾವು ಪೂಜೆ ಮಾಡ್ತಿದೀವಿ ಮನೆಯಲ್ಲಿ, ಅದು ನಿಜವಾದ ಪೂಜೆ.
ಇವನೊಬ್ಬ ಮಾಡ್ತಿರೋದಲ್ಲ. ಅಷ್ಟಕ್ಕೂ ಇವನ್ ಜೊತೆ ನಾವ್ಯಾಕೋ ಕೋರಸ್ ಆಡ್ಬೇಕು, ನಾವ್ಯಾಕೆ ಸೈಡ್ ಲೈನ್ ಆಗ್ಬೇಕು? ಇವನೊಬ್ಬ ಕೂತ್ಕೊಂಡು ಪೂಜೆ ಮಾಡ್ತಾನಂತೆ, ಇವನೊಬ್ಬ ಅನ್ನದಾನ ಮಾಡ್ತಾನಂತೆ, ಎಲ್ಲ ಪುಣ್ಯನು ಇವನಿಗೆ ಹೋಗುತ್ತೆ, ಎಲ್ಲ ಕ್ರೆಡಿಟ್ಸ್ ಇವನಿಗೆ ಹೋಗುತ್ತೆ. ಇವನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರೆ ನಾವೇನು ಸೈಡ್ ಲೈನ್ ಅಲ್ಲಿ ಬಂದವ್ರಿಗೆ ಕೈ ಮುಟ್ಕೊಂಡು ನಿಂತ್ಕೊಳ್ಳೋ ಶೋ ಪೀಸ್ಗಳ? ಏನ್ ಎಲ್ಲ ಆಶೀರ್ವಾದ ಇವನೊಬ್ಬಂಗೆ ಸಿಗ್ಬೇಕೇನೋ? ಎಲ್ಲ ಪುಣ್ಯನು ಇವನೊಬ್ಬಂಗೆ ಬೇಕಾ? ಅವನ ಅಕೌಂಟಲ್ಲಿ ಆಲ್ರೆಡಿ ಬೇಜಾನ್ ಪುಣ್ಯ ಸ್ಟಾಕ್ ಇದೆಯಪ್ಪ, ಅಷ್ಟು ಸಾಕು ಅವನಿಗೆ. ನಾವು ಅಲ್ಪ ಸ್ವಲ್ಪ ಪುಣ್ಯನ ಗಳಿಸಿ ಲೈಫಲ್ಲಿ ಉದ್ಧಾರ ಆಗೋಣ. ನಮ್ಮ ಮನೆಯಲ್ಲಿ ಪೂಜೆ ನಡೆಯುತ್ತೆ, ನಮ್ಮಿಂದ ಅಲ್ಲಿ ನಾವು ಮಾತ್ರ ಇರ್ತೀವಿ, ಅಲ್ಲಿ ನಮ್ಮ ಹೆಸರು ಮಾತ್ರ ಇರುತ್ತೆ. ಬೇರೆಯವ್ರ ಹೆಸರು ನಮ್ಗೇನು ಬೇಕಾಗಿಲ್ಲ. ನಡೆಯೋ ಮನೆಗೆ ಹೋಗೋಣ. ನಡೆಯೋ ಪಾರ್ಥ. ಅಪೇಕ್ಷಾ ಏನ್ ಮಾಡ್ತಾ ಇದೀಯ? ದಿಯಾಬ ಮಾಮ್ ಕಮ್ ನಡೆಯೋ. ಜೈ ಬ್ರೋ. ಕಮ್ ಪಾರ್ಥ. ಸಾರಿ ಗೌತಮ್, ಅವನು ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಗೊತ್ತು ಬಿಡಿಮ್ಮ, ನಾನೇನು ಅನ್ಕೊಳ್ಳಲ್ಲ. ಇವತ್ತು ಅಪ್ಪನ ಕಾರ್ಯ ಅಲ್ವಾ, ಅವ್ರ ನೆನಪಲ್ಲಿ ಅನ್ನದಾನ ಮಾಡಿದ್ರೆ ಎಲ್ಲರೂ ಪುಣ್ಯ ಸಿಗುತ್ತೆ ಅಂದ್ಕೊಂಡೆ. ಅದರಲ್ಲೂ ಅವನು ಭಾಗಿಯಾಗಬೇಕಾಗಿತ್ತು, ಅದವನ ಡ್ಯೂಟಿ. ಇಂಥ ಟೈಮ್ನಲ್ಲೂ ಕೋಪ, ಹಠ, ದ್ವೇಷ ಇದೆಲ್ಲ ಬೇಕಿತ್ತ ಅಂತ. ಸಾರಿ. ಸೊಕ್ಕೆ ನೀವು ಹೊರಡಿ. ಅವ್ರು ಬಂದಿಲ್ಲ.